ನೋಡಿ, ಈಗ ಬಾಬು ಅವರು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಾಬು ಅವರು ಈ ಥರ ನನಗೆ ತೊಂದರೆ ಆಗಿದೆ ಅಂಥೇಳಿ ನಮ್ಮ ಹತ್ರ ಬಂದು ಸಂಪರ್ಕ ಮಾಡಿ ನನಗಿಂಥವ್ರು ವಂಚನೆ ಮಾಡಿದ್ದಾರೆ ಅಂಥೇಳಿ ಯಾವತ್ತೂ ಅವರು ದೂರು ಕೊಟ್ಟವರಲ್ಲ. ಅವತ್ತು ಬೆಳಗ್ಗೆ ಆದಂಥದ್ದು ಏನು ಈ ಥರ ನಮಗೆ ಮಾಹಿತಿ ಕೊಟ್ಟರು ಜಿಲ್ಲಾಡಳಿತ. ನಮಗೊಂದು ರೀತಿ ಆಶ್ಚರ್ಯ ಮತ್ತು ಆಘಾತ ಆಯಿತು. ನಂತರ ಏನು ಯಾವ ರೀತಿ ಕಾರ್ಯಗಳಾಗಬೇಕು, ಏನು ಪಾಲನೆ ಮಾಡಬೇಕು, ಶಿಷ್ಟಾಚಾರ ಒಂದು ಈ ಥರ ಘಟನೆ ಆದಾಗ ಅದಾದ ನಂತರ ನನಗೆ ಮಾಹಿತಿ ಕೊಟ್ಟರು. ಈ ರೀತಿ ಅವರ ಜೋಬ್ನಲ್ಲಿ ಒಂದು ಮರಣ ಪತ್ರವನ್ನು ಬರೆದಿಟ್ಟಿದ್ದಾರೆ ಅಂತಕ್ಕಂಥದ್ದು. ನಂತರ ವಾಟ್ಸಪ್ಪಲ್ಲಿ ಕೂಡ ಒಂದು ದಿವಸ ಮುಂಚೆ ಅದು ಸರ್ಕ್ಯುಲೇಟ್ ಆಗಿ ಅವರ ಶ್ರೀಮತಿಯವರಿಗೂ ಆ ವಿಷಯ ಗೊತ್ತಾಗಿ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಅಂತ ವಿಚಾರ ನನಗೆ ಮುಟ್ಟಿಸಿದ್ರು. ಆದರೂ ಅವರು ಮನೆಯಲ್ಲಿ ಬೆಳಗ್ಗೆನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಗ್ಗೆನೇ ಬಂದು ಈ ರೀತಿ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಬಹುಶಃ ನಮಗೆ ಅವರು ಪರಿಚಯ ಇಲ್ಲ ಮತ್ತು ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ಅವರೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಅವರು ಇವರ ಹೆಸರನ್ನು ಬರೆದು ಮತ್ತು ಇವರ ಅನುಯಾಯಿಗಳು ಯಾರು ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ, ಯಾವ ರೀತಿ ಹಣ ಸುಲಿಗೆ ಮಾಡಿದ್ದಾರೆ, 2021ರಿಂದ ಏನು ನಡೆದಿದೆ ಅಂತಕ್ಕಂಥದ್ದು ಬಾಬು ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಅವರು ಯಾರು ನಾಗೇಶ್ ಮತ್ತು ಮಂಜುನಾಥ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಕೆಲವರು ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತು ಈಗ ಜಿಲ್ಲೆಯಲ್ಲಿ ಸರ್ಕಾರದ ಕೆಲವು ಇಲಾಖೆಗಳಿಗೆ ವಾಹನಗಳನ್ನು ಬಾಡಿಗೆ ಕೊಡುವಂಥದ್ದು, ಇವೆಲ್ಲವನ್ನು ಯಾವುದೂ ನಮಗೆ ಮಾಹಿತಿ ಇಲ್ಲ. ಈಗ ನಾನೀಗ 2 ವರ್ಷ 2 ತಿಂಗಳು 3 ತಿಂಗಳಾಯಿತು ಜಿಲ್ಲಾ ಮಂತ್ರಿಯಾಗಿ. ನಮಗೆ ಇಂಥವರು ಸರ್ಕಾರದ ಕಚೇರಿಗಳಿಗೆ ವಾಹನ ಕೊಟ್ಟಿದ್ದಾರೆ ಅಂಥದ್ದು ಕೂಡ ನಮಗೆ ಮಾಹಿತಿ ಇಲ್ಲ. ಈ ರೀತಿಯಾಗಿ ನಾವು ಯಾವುದರಲ್ಲೂ ಇಂಥದ್ರಲ್ಲೆಲ್ಲ ಹಸ್ತಕ್ಷೇಪ ಮಾಡುವಂಥದ್ದಾಗ್ಬೋದು ಅಥವಾ ನಾವು ಅದನ್ನು ನಮ್ಮವ್ರಿಗೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗ್ಬೋದು. ನಾವು ಯಾರೂ ಈ ರೀತಿ ಪ್ರಯತ್ನಗಳನ್ನು ಮಾಡಿಲ್ಲ. ನನಗೆ ಮೊನ್ನೆ ಇದು ಘಟನೆ ಆದಾಗ ಅವರ ಹಿನ್ನೆಲೆಗಳು ಏನು ಅಂತ ಹೇಳಿದಾಗ ಈ ರೀತಿ ಅಂತ ಹೇಳಿರ್ತಕ್ಕಂಥದ್ದು. ಅದರಿಂದ ಪಾಪ ಅವರಿಗೆ ಏನಾಗಿದೆ, ಹತಾಶರಾಗಿದ್ದಾರೆ. ಯಾಕೆಂದರೆ ನಾನು ಒಂದು ಹೇಳುವಂಥದ್ದು, ಬಾಬು ಅವರು ಸಾಯಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸಾಯಬೇಕು ಅಂತ ತೀರ್ಮಾನ ಮಾಡಿದಂಥವರು ಇವರ ಹೆಸರೇ ಯಾಕೆ ಪ್ರತ್ಯೇಕವಾಗಿ ಬರೆದಿದ್ದಾರೆ ಅಂತಕ್ಕಂಥದ್ದು ಅವರೊಬ್ಬರಿಗೆ ಗೊತ್ತಿದೆ. ಯಾರೇ ಆಗಲಿ ಅಕಸ್ಮಾತ್ ಇವ್ರ ಪಾತ್ರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಇವರ ಹೆಸರನ್ನೇ ಪ್ರತ್ಯೇಕವಾಗಿ ಸುಮಾರು 2-3 ಬಾರಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮೊದಲನೇ ಲೈನಲ್ಲೇ ಅವರ ಹೆಸರನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಬಹುಶಃ ಇದಕ್ಕೆ ಏನು ನಾವೆಲ್ಲ ಹೇಳಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಿಂದ ಒಂದು ರೀತಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ 23-24 ಜನ ಸತ್ರಲ್ಲ, ಆ ಸಂದರ್ಭದಲ್ಲಿ ಯಾವ ರೀತಿ ಇವರು ನಡ್ಕೊಂಡ್ರು, ಯಾವ ರೀತಿ ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡ್ರು. ಒಬ್ಬ ಇಲಾಖೆ ಸಚಿವನಾಗಿ ಆಕ್ಸಿಜನ್ ಪೂರೈಸುವಂಥದ್ದಕ್ಕೆ ಸಾಧ್ಯ ಆಗದಿರ ಅವತ್ತು ಮುಗ್ಧ ಜನರು ಪ್ರಾಣವನ್ನು ಕಳ್ಕೊಂಡ್ರಲ್ಲ, ಅವತ್ತು ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ರಾಜೀನಾಮೆ ಕೊಟ್ಟಿದ್ದರೆ ಬಹುಶಃ ಇವರಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು, ಇದರ ಸೂಕ್ಷ್ಮತೆ ಏನು, ಇದರ ಬಗ್ಗೆ ನೈತಿಕ ಹೊಣೆ ಯಾವ ರೀತಿ ಹೊತ್ಕೋಬೇಕು ಅಂತಕ್ಕಂಥದ್ದು ಅವರಿಗೆ ಅರ್ಥ ಆಗ್ತಿತ್ತು. ಬಹುಶಃ ಅದ್ಯಾವುದೂ ಅವರಿಗೆ ಅರ್ಥ ಆಗದೆ ಇರತಕ್ಕಂಥ ಕಾರಣದಿಂದ ವಿನಾಕಾರಣ ಅವರು ನನ್ನ ಮೇಲಾಗ್ಬೋದು, ಸ್ಥಳೀಯ ಶಾಸಕರ ಮೇಲಾಗ್ಬೋದು ಹೇಳುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ. ಮತ್ತೊಂದು ನೋಡಿದೆ, ಜಿಲ್ಲಾ ಭವನ, ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಪಕ್ಕದಲ್ಲೇ ಆಗಿದೆ, ಅವರೇ ರಾಜೀನಾಮೆ ಕೊಡಬೇಕು ಅಂತ. ನಾನು ಇನ್ನೇನು ಹೇಳಬೇಕು ಇವರಿಗೆ? ನಾನು ಇವರ ಹೇಳಿಕೆಗೆ ನಾನು ನಗಬೇಕಾ, ಅಳಬೇಕಾ? ಯಾವ ರೀತಿ ಕಾಂಪ್ರಿಹೆಂಡ್ ಮಾಡ್ತಾರೆ ಇವರು ವಿಚಾರವನ್ನು? ಯಾವ ರೀತಿ ಯಾರಾದರೂ ಸಣ್ಣ ಮಗುಗೆ ಹೇಳಿದ್ರೆ ಬಹುಶಃ ನಗ್ಬಿಡುತ್ತೆ. ನನಗೆ ಇವ್ರು ಇಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಒಂದು ಕೆಲಸ ಮಾಡಿದ್ದಾರೆ ಮತ್ತು ಈಗ ಲೋಕಸಭೆಯಲ್ಲಿ ಹೋಗಿದ್ದಾರೆ. ಇವರಿಂದ ನಾವು ಏನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ? ಈ ರೀತಿ ಉಲ್ಲೇಖ ಮಾಡುವಂಥದ್ರಲ್ಲಿ ಬಹುಶಃ ಜಿಲ್ಲಾಧಿಕಾರಿ ಮತ್ತು CEO ಅವ್ರದ್ದು ರಾಜೀನಾಮೆ ಕೊಡಬೇಕು ಅಥವಾ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಅದೊಂದು ಬಿಟ್ಟು ಹೇಳಿದ್ದಾರೆ. ಅದರಿಂದ ನಾನು ಅವಿವೇಕಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು ರೀತಿ ಎಲ್ಲೋ ಒಂದು ಕಡೆ ಮೆದುಳು ಅವ್ರಿಗೇನಾದರೂ ನಿಷ್ಕ್ರಿಯ ಆಗಿರ್ಬೋದು ತಾತ್ಕಾಲಿಕವಾಗಿ ಈ ಒಂದು ಸಮಸ್ಯೆ ಆಗಿ. ಅದರಿಂದ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಬಹುಶಃ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಭಾಳ ಒತ್ತಡದಲ್ಲಿದ್ದಾರೆ ಅಂತ ಕಾಣ್ತದೆ. ಈ ಘಟನೆ ಆಗಿರೋದ್ರಿಂದ ಸ್ವಲ್ಪ ಅವರು ಸಮಾಧಾನವಾಗಿ ಯೋಚನೆ ಮಾಡಿ ವಿನಾಕಾರಣ ನಮ್ಮಗಳ ಮೇಲೆ ಆಪಾದನೆ ಮಾಡೋದು ಬಿಟ್ಟು
ಏನು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅದನ್ನು ಎದುರಿಸುವಂಥದ್ದು ಮಾಡಲಿ. ಅವರೇನು ಬ್ರಹ್ಮದೇವನಲ್ಲ. ಈಗ ರಾಜಕೀಯವಾಗಿ ಏಳು ಬೀಳುಗಳನ್ನು ನೋಡಿಕೊಂಡೇ ನಾನು ಈ ಸ್ಥಾನಕ್ಕೆ ಬಂದಿರೋವಂಥದ್ದು. ಸ್ವಾಭಿಮಾನಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೂ ಇಲ್ಲ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಕೊಡ್ತೀವಿ ಅಂದರೂ ನಿರಾಕರಣೆ ಮಾಡಿ ಸ್ವತಂತ್ರವಾಗಿ ನಿಂತು ಹೋರಾಟವನ್ನು ಮಾಡಿರುವಂಥದ್ದು. ಅದರಿಂದ ಇಂಥ ಗೊಡ್ಡು ಬೆದರಿಕೆಗಳು, ಇಂಥ ಹೇಳಿಕೆಗಳು ತಾವೇ ನೆನಪಿಸ್ಕೊಳ್ಳಿ. ಇದೇ 2.25 ವರ್ಷಗಳ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ದರು? ಅವರು ನನ್ನ ಮೇಲೆ ನಿಲ್ಲೋದಲ್ಲ, ಚಿಂತಾಮಣಿಯಲ್ಲಿ ನಾನು ನಿಲ್ಲಿಸೋವಂಥ ಕ್ಯಾಂಡಿಡೇಟ್ ಮೇಲೆ ಗೆದ್ದು ಬರಲಿ ನೋಡೋಣ ಅಂತ ಹೇಳಿದರು. ಅದರಿಂದ ಈ ರೀತಿ ಹೇಳಿಕೆಗಳು ಸಹಜವಾಗಿ ಕೊಡ್ತಾ ಇರ್ತಾರೆ. ಯಾರೋ ಎದುರವರಿದ್ದರೆ ನಾನು ಹೇಳಿದ್ದೆ, ಅಲ್ಲೆಲ್ಲೋ ನಂದಿ ಹತ್ರ ಇರೋ ಸರ್ಕಾರಿ ಶಾಲೆಯಲ್ಲಿ ಗೋಳಿ ಆಡುವ ಹುಡುಗ ಅಲ್ಲ ನಾನು ಅಂತ ನಾನು ಶ್ರೀದೇವಿ ಪ್ಯಾಲೇಸಲ್ಲಿ ಒಂದು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೆ. ಅದರಿಂದ ರಾಜಕಾರಣದಲ್ಲಿ ಇವೆಲ್ಲ ಹೇಳಿಕೆಗಳು ಸಹಜ. ಅವರು ಪಾಪ ಹತಾಶರಾಗಿ ಹೇಳ್ತಾ ಇದ್ದಾರೆ. ಜನರ ವಿಶ್ವಾಸ ಎಲ್ಲರಿಗೂ ಇರ್ತದೆ. ಯಾರೂ ನಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಅವ್ರ ತೀರ್ಮಾನ ಅಷ್ಟೇ. ಇವ್ರು ಯಾರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಎಲ್ಲರನ್ನೂ ಸೋಲ್ಸಾಕ್ಸ್ತೀನಿ, ಅದೇ ದುಡ್ಡಿನ ದುರಾಂಕಾರ ಮದ ಏರ್ಬಿಟ್ಟಿರೋದ್ರಿಂದ ಆ ರೀತಿ ಮಾತಾಡ್ತಾ ಇದ್ದಾರೆ. ಸಂತೋಷ. ಅವ್ರು ಅದೇನು ಮಾಡ್ತಾರೋ ಮಾಡಲಿ. ನಾವಂತೂ ಯಾವುದೇ ದ್ವೇಷದ ರಾಜಕಾರಣವನ್ನು ಮಾಡೋವಂಥ ಕೆಲಸ ಮಾಡಿಲ್ಲ. 2.25 ವರ್ಷ ಆಯಿತು. ಯಾವತ್ತೂ ನಾವು ಅವರನ್ನು ದೇಶ ಸಾಧಿಸುವಂಥ ಕೆಲಸ ಮಾಡಿಲ್ಲ ನಾವು. ಆದರೆ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಜನ ಮಾಧ್ಯಮಗಳಲ್ಲಿ ನೊಂದಿರ್ತಕ್ಕಂಥ ಅವ್ರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಯಾವ್ಯಾವ ರೀತಿ ಇವರು ಒತ್ತಡಗಳನ್ನು ಏರಿದ್ರು, ಯಾರ್ಯಾರು ಸಂಸ್ಥೆಗಳ ಮೇಲೆ ನಿಮ್ಮ ಭೂಮಿ ನಾವು ವಾಪಸ್ ಪಡಿತೀವಿ ಅಂಥೇಳಿ ಅವರನ್ನು ಒತ್ತಾಯಪೂರ್ವಕವಾಗಿ ಅವರ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ಇವೆಲ್ಲ ನಿಮಗೆಲ್ರಿಗೂ ಗೊತ್ತಿರೋವಂಥದ್ದು. ಕಡೆಗೆ ರಾಜಕೀಯ ಒತ್ತಡ ಒಂದು ಕಡೆ, ರಾಜಕೀಯ ವ್ಯಕ್ತಿಗಳ ಮೇಲೆ ಒತ್ತಡ ಒಂದು ಕಡೆ, ಮಾಧ್ಯಮದವ್ರ ಮೇಲೆ ಯಾರು ಅವರ ನೈಜ ಒಂದು ಮುಖವಾಡವನ್ನು ಮಾಧ್ಯಮಗಳಲ್ಲಿ ಹೇಳಕ್ಕೆ ಹೋಗ್ತಾರೆ ಅವರ ಮೇಲೂ ಕೂಡ ಇವರ ಗದಾಪ್ರಹಾರ ಬಿಡಲಿಲ್ಲ. ಆ ಮಾಧ್ಯಮಗಳ ಮುಖ್ಯಸ್ಥರ ಮೇಲೆ ಒತ್ತಡ ತಂದು ಅವರನ್ನು ಇಲ್ಲಿಂದ ರಿಪೋರ್ಟಿಂಗ್ ಕೆಲಸವನ್ನು ತೆಗೆಸುವಂಥ ಕೆಲಸಗಳನ್ನು ಮಾಡಿದ್ರು. ಇವೆಲ್ಲ ನಾನು ನಿಮಗೆ ಹೇಳುವಂಥದ್ದಲ್ಲ, ನೀವೆಲ್ಲ ಸ್ವತಃ ನಿಮಗೆ ಅದರ ಅರಿವು ಅಥವಾ ಅನುಭವ ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಅವರ ಏನೇ ಪಾಪ ಹೇಳ್ಕೊಳ್ಳಿ, ನಾನಂತೂ ಇವತ್ತು ಜವಾಬ್ದಾರಿಯುತವಾದಂಥ ಜಿಲ್ಲಾ ಮಂತ್ರಿಯಾಗಿ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದನ್ನು ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಮಾಡಿದ್ದೀನಿ. ನಾನು ಯಾವುದೇ ವೈಯಕ್ತಿಕ ದ್ವೇಷ ಮತ್ತೊಂದು ಸಾಧಿಸುವಂಥವನ್ನಲ್ಲ. ಅವ್ರ ಮನೆ ಹೇಳಿದರು ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ ಅಂಥೇಳಿ ಮನೆ. ಆದರೂ ನಾನು ವೇದಿಕೆಯಲ್ಲಿ ಗೌರವಯುತವಾಗಿ ಅವರನ್ನು ಪ್ರೀತಿಯಿಂದ ಮಾತಾಡುವಂಥ ಕೆಲಸ ಮಾಡಿದ್ದೀನಿ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ಅವ್ರು ಏನಾದರೂ ಮಾತಾಡ್ಕೊಳ್ಳಿ. ಅವರ ಕೈಲಾಗತನಕ್ಕೆ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದು, ಬೇರೆಯವ್ರ ಬಗ್ಗೆ ಏನೇನೋ ಪದಗಳು ಬಳಕೆ ಮಾಡುವಂಥದ್ದು ಬಹುಶಃ ಅವರ ಚಾರಿತ್ರ್ಯ ಏನು ಅಂತಕ್ಕಂಥದ್ದನ್ನು ಬಿಂಬಿಸುತ್ತೆ. ಅವರು ಏನು ಭಾಳ ನಾನು ಮೇಧಾವಿ ಅಂತಕ್ಕಂಥ ಒಂದು ಭ್ರಮೆಯಲ್ಲಿದ್ದಾರೆ. ಅವರು ಯಾವುದೇ ಮೇಧಾವಿ ಅಲ್ಲ ಅವರಿಗೆ. ಅದರಿಂದ ಅವರ ಹೇಳಿಕೆಗಳನ್ನು ನಾವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕೆ ಹೋಗೋದಿಲ್ಲ. ಈಗ ನೋಡಿ, ಈಗ ಯಾರು ದೂರು ಕೊಟ್ಟಿರುವಂಥದ್ದು ಯಾರು? ಮರಣಪತ್ರದಲ್ಲಿ ಬರೆದಿರುವಂಥದ್ದು ಯಾರು? ತಮಗೆ ಗೊತ್ತಿದೆ ಯಾರು ದೂರು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗೋದು, FIR ಆಗೋದು. ಅದರಿಂದ ನಾನೇನಾದರೂ ದೂರು ಕೊಟ್ಟು ಅವ್ರ ಹೆಸರು ಬರೆದಿದ್ರೆ ಅದಕ್ಕೆ ಆಪಾದನೆ ಮಾಡಲಿ. ದೂರು ಕೊಟ್ಟಿರೋಂಥವ್ರು ಮೃತ ಬಾಬು ಅವರ ಶ್ರೀಮತಿಯವರು, ಅವ್ರ ಮನೆಯವರು. ಅವರು ಏನು ದೂರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ FIR ಆಗುತ್ತೆ ವಿನಃ ಯಾರೋ ಒಬ್ಬ ಜಿಲ್ಲಾ ಮಂತ್ರಿ ಹೇಳ್ತಾರೆ, ಯಾರೋ ಒಬ್ಬ ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದಲ್ಲ. ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನಾನು ಜಿಲ್ಲಾ ಮಂತ್ರಿಯಾಗಿ ಇರ್ಬೋದು, ಮುಂದೆ ಕಾಲ ಬಂದಂಥ ಸಂದರ್ಭದಲ್ಲಿ ನಾನು ಇರದೇ ಇರ್ಬೋದು, ಅಥವಾ ಮತ್ತೊಬ್ಬರು ಆಗ್ಬೋದು. ಶಾಸಕರಾಗಿದ್ದೀನಿ, ಮುಂದೆ ಜನ ತೀರ್ಮಾನ ಬೇರೆ ರೀತಿ ಮಾಡಿದಾಗ ಬೇರೆ ಆಗುತ್ತೆ. ಯಾರು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಅಲ್ಲ. ಎಲ್ಲರೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ, ಜನರ ವಿಶ್ವಾಸ ಇರೋವರೆಗೂ ಮಾತ್ರ ನಮಗೆ ಅಧಿಕಾರ ಇರ್ತದೆ. ಯಾವತ್ತು ಜನರ ವಿಶ್ವಾಸ ನಮ್ಮ ಮೇಲೆ ಇರೋದಿಲ್ಲ, ಅವರ ಆಶೀರ್ವಾದ ಇರೋದಿಲ್ಲ, ಅವತ್ತು ನಾವು ಯಾರು ಅಧಿಕಾರದಲ್ಲಿ ಇರೋದಿಲ್ಲ. ಅದರಿಂದ ನಾನು 10 ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದೇನೆ. ಆದರೆ ಅವರು ಕೇವಲ 11 ತಿಂಗಳಿಗೆ ಭಾಳ ವಿಲ್ವಿಲ ಅಂಥೇಳಿ ಒದ್ದಾಡಿಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಇನ್ನೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು. ಅದು ಅಧಿಕಾರಕ್ಕೆ ಅಂಟ್ಕೊಂಡಿರೋಂಥವ್ರು ಅವರು. ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡವನಲ್ಲ. ನನ್ನ ಅಧಿಕಾರದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಜನರಿಗೆ ಒಳಿತನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ವಿನಿಯೋಗಿಸಿದ್ದೀನಿ. ಅದರಿಂದ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ, ನಾನು ಅದಕ್ಕೆ ಅವರಿಗೆ ಭಾಳಷ್ಟು ಕನಿಕರ, ಇತ್ತೀಚೆಗೆ ಭಾಳ ಅವ್ರ ಬಗ್ಗೆ ಕನಿಕರ ಹುಡ್ತಾಯಿದ್ದೆ. ಯಾರು ಅಧಿಕಾರಿಗಳನ್ನು ಯಾರು ಗುಲಾಮರು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವ್ರದ್ದೇ ಆದಂಥ ಒಂದು ಚೌಕಟ್ಟಿರ್ತದೆ.
ಬಹುಶಃ ಆ ರೀತಿ ಅಧಿಕಾರಿಗಳನ್ನು ಗುಲಾಮರನ್ನಾಗಿ ನೋಡುವಂಥದ್ದು ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಯಾರಾದರೂ ಮಾಡಿದರೆ ಬಹುಶಃ ಅವರು ಈ ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ನಡ್ಕೊಂಡಿರ್ತಕ್ಕಂಥ ರೀತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏಜೆಂಟ್ಗಳನ್ನು ಬಿಟ್ಟಿದ್ದರು, ಬೇರೆ ಬೇರೆ ಎಲ್ಲಿ ಹಣ ಸಿಗುವಂಥ ಜಾಗಗಳಲ್ಲಿ ಯಾರ್ಯಾರನ್ನ ಬಿಟ್ಟಿದ್ದರು, ಅವರ ಅನುಮತಿ ಅವರ ಆದೇಶ ಇಲ್ದಿರ ಏನೇನು ಅನುಮೋದನೆಗಳಾಗ್ತಿತ್ತು, ಇವೆಲ್ಲ ಅವರಿಗೆ ಗೊತ್ತಿರೋವಂಥ ಬುದ್ಧಿ ಬಿಟ್ಟರೆ ಆ ಯಾವ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಲ್ಲ. ಆ ರೀತಿ ವ್ಯವಸ್ಥೆಗೆ ನಾನು ಸಹಕಾರ ಕೊಡೋನಲ್ಲ. ನಾನು ಅಧಿಕಾರಿಗಳು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಮುಕ್ತವಾಗಿ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ. ಕಾನೂನು ಬಾಹಿರವಾಗಿ ನಾನು ಮಾಡೋದಿಲ್ಲ, ಅವರು ಮಾಡೋದಕ್ಕೆ ಬಿಡೋದಿಲ್ಲ. ಆದರೆ ಯಾರನ್ನು ನಾವು ಗುಲಾಮರನ್ನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಏನು 10ನೇ ಕ್ಲಾಸು 12ನೇ ಕ್ಲಾಸ್ ಓದಿರೋರಲ್ಲ, ಅವರೆಲ್ಲ ಭಾಳಷ್ಟು ಶ್ರಮ ಹಾಕಿ IAS KS ಬೇರೆ ಬೇರೆ ಒಂದು ವಿದ್ಯಾಭ್ಯಾಸವನ್ನು ಪದವಿಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಸರ್ಕಾರ ಇರಲಿ, ನಾಳೆ ಇನ್ನೊಂದಿರಲಿ ಮತ್ತೊಂದಿರಲಿ, ಎಲ್ಲ ಸರ್ಕಾರಗಳಲ್ಲೂ ಕಾನೂನು ಚೌಕಟ್ಟಿನಲ್ಲಿ ಏನು ಅವರ ನಿಯಮಗಳಡಿಯಲ್ಲಿ ಅವರು ಕೆಲಸ ಮಾಡುವಂಥದ್ದು. ಯಾರು ಗುಲಾಮಗಿರಿ ಮತ್ತೊಂದು ಮಾಡೋದಕ್ಕೆ ಯಾವ ಅಧಿಕಾರಿನೂ ಆ ರೀತಿ ತಯಾರಿಲ್ಲ. ಆ ರೀತಿ ತಯಾರಿದ್ದಾರೆ ಅಂತ ಏನಾದರೂ ಅವ್ರ ಭಾವನೆ ಆದರೆ ಇಡೀ ಅಧಿಕಾರಿ ವ್ಯವಸ್ಥೆಗೆ ಅವ್ರು ಮಾಡಿರ್ತಕ್ಕಂಥ ಅವಮಾನ.